ನಮಸ್ಕಾರ ಸ್ನೇಹಿತರೆ, ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾವು ಎಷ್ಟು ಓದಿದರೂ ಕೂಡ ನಮಗೆ ಕಂಪ್ಯೂಟರ್ ಬಳಕೆ ಮಾಡಲು ಬರೋದಿಲ್ಲ. ಯಾಕಪ್ಪ ಅಂದರೆ ಅವಾಗಿನ ಕಾಲದಲ್ಲಿ ಇಂಟರ್ನೆಟ್ ಬಹಳ ಮುಂದುವರೆದಿದ್ದಿಲ್ಲ. ಸೊ ಅದಕ್ಕಾಗಿ ಅವಾಗ ನಾವು ಏನು ಅಂದರೆ ಇವಾಗ ಕಂಪ್ಯೂಟರ್ ಬರಲಿಲ್ಲಪ್ಪ ಅಂದ್ರೂ ನಾವು ಹೋಗಿ ಕೆಲಸ ಮಾಡ್ಬೋದಾಗಿತ್ತು. ಬಟ್ ಆದರೆ ಇವಾಗಿನ ಕಾಲದಲ್ಲಿ ಹಾಗಲ್ಲ. ಯಾಕಪ್ಪ ಅಂದರೆ ಇವಾಗ ನೋಡಿ, ನೀವು ಎಲ್ಲಾದರೆ ಜಾಬ್ಗೆ ಅಂದರೆ ಇವಾಗ ಆಫೀಸ್ಗೆ ಹೋಗಿ ಒಂದು ಇಂಟರ್ವ್ಯೂ ಕೊಡಬೇಕಪ್ಪ ಅಂತ ಹೋಗ್ತೀರಾ. ಅಲ್ಲಿ ಹೋದಾಗ ನಿಮಗೆ ಮೊದಲು ಕೇಳ್ತಾರೆ, ಫಸ್ಟ್ ಆಫ್ ಆಲ್ ಕೇಳೋದೇನಪ್ಪ ಅಂದರೆ ನಿಮಗೆ ಕಂಪ್ಯೂಟರ್ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದೆಯಾ ಅಂತಲೇ ಕೇಳ್ತಾರೆ ಫಸ್ಟ್. ಯಾಕಪ್ಪ ಅಂದರೆ ಇವಾಗ ನಾವು ಕಂಪ್ಯೂಟರ್ ಬಳಕೆ ಮಾಡಲು ಬರೋದಿಲ್ಲಪ್ಪ ಅಂದರೆ ಬಹಳ ತೊಂದರೆ ಆಗುತ್ತೆ. ಸ್ನೇಹಿತರೆ, ಈ ಒಂದು ಕಂಪ್ಯೂಟರ್ ಬಳಕೆ ಮಾಡಲು ಬಂದಿದ್ದಿಲ್ಲಪ್ಪ ಅಂದರೆ ಎಲ್ಲಿನೂ ಕೆಲಸ ಸಿಗೋದಿಲ್ಲ. ಯಾಕಪ್ಪ ಅಂದರೆ ಈಗಿನ ಕಾಲದಲ್ಲಿ ಇಂಟರ್ನೆಟ್ ಬಹಳ ಮುಂದುವರೆದಿದೆ. ಸೊ ಅದಕ್ಕಾಗಿ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಅಂತೂ ಇರಲೇಬೇಕು. ಸ್ನೇಹಿತರೆ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ ಕಂಪ್ಯೂಟರ್ ನಾಲೆಜ್ ಇರಲೇಬೇಕಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿಕೊಳ್ಳಬೇಕಂತ ಅಂದುಕೊಂಡ್ರೆ ಅಥವಾ ಅಡ್ಮಿಷನ್ ಮಾಡಿಸ್ಬೇಕಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಕೂಡಲೇ ಆಳಂದ್ ಚೆಕ್ ಪೋಸ್ಟ್ ಹತ್ತಿರ ಇರುವ ಸಮಗ್ರ ಅಭಿವೃದ್ಧಿ ಕಂಪ್ಯೂಟರ್ ಕ್ಲಾಸ್ಗೆ ಬಂದು ಭೇಟಿ ನೀಡಿ ಮತ್ತು ಈ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಬೇಸಿಕ್ ಕಂಪ್ಯೂಟರ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಲು ಬೇಕಾಗಿರುವಂತಹ ದಾಖಲಾತಿಗಳು ನಿಮ್ಮ 2 ಫೋಟೋ, ಆಧಾರ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಇಷ್ಟು ಇದ್ದರೆ ಸಾಕು. ನೀವು ಈ ಒಂದು ಕಂಪ್ಯೂಟರ್ ಕ್ಲಾಸ್ಗೆ ಅಡ್ಮಿಷನ್ ಮಾಡಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ಒಂದು ಕಂಪ್ಯೂಟರ್ ಕ್ಲಾಸ್ ಮಾಹಿತಿ ತಮಗೆಲ್ಲರಿಗೂ ಇಷ್ಟವಾದರೆ ಈ ಒಂದು ವಿಡಿಯೋನ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.